ಇತ್ತು ನೇರವಾಗಿ ಉತ್ತರ. ಬಹಳ ಜನ ಸಿಕ್ಕೊಂಡೀಗ ಹೆಂಗ್ ಸಿಕ್ಕೊಂಡಿ ಅಂದ್ರ ಆಗಲೇ ಒಂದ್ ಚೀಟಿ ಮಿಸ್ ಆಗ್ತದ ಅಲ್ಲೇ ಸಿಕ್ಕೊಂಡಿ. ಬಹಳ ಹಿಂದೆ ತಿಳ್ಕೊಂಡು ಮಾಸ್ತರ. ಯಾಕಂದ್ರೆ ಅಂಬೇಡ್ಕರ್ಗೆ ಬಿಟ್ಬಿಡ, ಮಹಾಭಾರತಕ್ಕೆ ಅವ್ರ ಸಂಬಂಧ ಇಲ್ಲ. ಅಂಬೇಡ್ಕರ್ ಸ್ವಲ್ಪ ಹಿಂದೆ ಸರಿಸೋಣ. ದ್ರುಪದನ ಮನೆಗೆ ದ್ರೋಣಾಚಾರ್ಯ ಹೋದಾಗ ಸಣ್ಣವರಿದ್ದಾಗ ಬಾಲಲಿಯಾರುವಾಗ ಭರದ್ವಾಜ ಮಹಾಮುನಿಗಳ ಆಸ್ಥಾನದಾಗ ರಾಜ ತನ್ನ ಇದಕ್ಕೆ ಹೋಗಿಟ್ಟ ರಾಜ್ಯಕ್ಕೆ. ಅವಾಗ ದ್ರೋಣಾಚಾರ್ಯರು ಮುಡುಗ ಅಂದ ದಕ್ಷಿಣ ಭಾಗಕ್ಕ ಒಂದು ನಗರ ಐತಿ, ಆ ನಗರ ಕೊಡ್ತೇನೆ ಅಂದಾಗ ಇವೇನು ಮಾಡಿದ ದ್ರೋಣ ಅಂದ್ರೆ ನಾ ಅದನ್ನ ಕಲಿತೀನಿ ಇದನ್ನ ಕಲಿತೀನಿ ನಾ ರಾಜ ಪಂಡಿತ ಕಣ್ಣೆ ಅಂತಂದ ಮನ್ಯಾಗ ಕುಂತಾನೆ. ಆದ್ರ ರಾಜ ನಿನ್ನ ನೋಡ್ಯಾನ. ಆದ್ರವ ಏನೋ ದೃಷ್ಟಿ ಒಳಗಿದ್ದಾಗ ಅವ ಪೂರ್ಣ ನಿಶ್ಚಯನಾಗಿತ್ತು. ಮಾಸ್ತರ ನೀ ಬಂದಿದ್ರೆ ನನ್ನ ಸ್ನೇಹಿತ ಬಂದಾನ ಗೊತ್ತಿಲ್ಲ, ಬೇಕಾದ್ರೆ ನನ್ನ ಫ್ರೆಂಡ್ ತೋರಿಸ್ತಾನೆ. ಅತ್ತ ಕಿವಿ ಕಡ್ಕೊಳ್ಬಿಡ, ಇಲ್ಲಿ ನೇರವಾಗಿ ಆ ತನ್ನ ಗ್ರಹದೊಳಗ ಒಂದೇ ಓರ್ವಶಿ ನಡುವ ಮಗ್ನಾದಾಗ ಈ ಹೋಗ್ಯಾನ ದ್ರೋಣಾಚಾರ್ಯ. ನಾನು ಅವರ ಬುಕ್ ಫ್ರೆಂಡ್ ತೋರಿಸ್ತೀನಿ, ಫುಲ್ಲ ಸೇರೆ ಕುಡಿದಿದ್ದ ದ್ರುಪದ ರಾಜ ಅಂತ ಹೇಳ್ತಾನೆ. ಅವಾಗ ನಿಶ್ಚಯ ಬಂದಾಗ ನೀ ಯಾರು ಹೋಗ್ಲಿ ಅಂತ ಅಂದನು. ನಾನು ದ್ರುಪದ ರಾಜ ಹೇಳತ್ತಾನೀಗ, ನಾನು ನಿಶ್ಚಯವಾಗಿದ್ದಾಗ ನೀ ಬಂದಿಲ್ಲ, ನೀ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಮಗ ನನ್ನ ಮನ್ಸದ ಕಾಲಿ ಹೊರಸ್ತಾನಂತ ಕಟ್ಟಿ ಬಟ್ಟೆ ತುಂಬಿಕೊಳ್ಳಿ ದೊಡ್ಡ ಗಟ್ಟಿ ಮತ್ತವ್ರ ಮನೆ ದುಃಖ ಬಿಡಕ್ ಬಂದಾನ. ಗಂಡು ಸೋಮಲ್ಲ ಒಂದು ಮಗನ ಸಾಕಾಗಲ್ಲ. ಹಿಂಗ್ ಪೈಪೋಟಿ ಮಾಡ ಮಹಾಭಾರತದಾಗ ನಿನ್ನಂತ ಎಷ್ಟು ವಿದ್ಯೆ ಐತಿ ಅನ್ನೋದು ನನಗ ತೊಡೆ ತಟ್ಟಿ ಮಿಸ್ರಿ ಕೊಟ್ಟಾಗ ಚೆಕ್ ಮಾಡಿ ಮಾಸ್ತರ. ನಿನಗೆ ಇನ್ನೂ ಒಂದು ಬೀಜ ಮಾತು, ಇದೇ ಗ್ರಾಮದವರ ಇದೇ ಕೊಡಕ್ ನಿನಗೆ ಫೋನ್ ಮಾಡಿದ್ರೆ ಸುರತ ಗಾಡಿ ಗಾಡಿ ಅಷ್ಟಂದ ಒಳ್ಳೆ ಅಂದ್ರಿ ರೊಕ್ಕ ಕೊಡ್ತೇವೆ ಅಂದ್ಬಿಟ್ಲೆ ಭಜನಾಕ್ ಬರ್ತಾನ. ಹಿಂಗ ಗಂಡ ಸಾಡಿ ಮರಿಬೇಕಂತ ನಾನು ಸೋತ್ರ ನನಗೆ ರೊಕ್ಕ ಬೇಡ್ರಿ ಆಯರ್ನಾಗ ಅವನ್ನ ಡಿಜಲ್ ಹಾಕೊಂಡು ಹೋಗ್ತಾನೆ. ಈಗ ಸತ್ತ ಹಾಕಿನಿ ಭಜನೆ ಮಾಡಿದ್ರೆ ಇವತ್ತಿನಿಂದ ನಾನು ನಿಮ್ಗೆ ರೆಡಿ ಅದನ್ನ ಮಾಸ್ತರ. ಅದೇನಂತಾರಲ್ಲ ಓದ್ ನಡಿಬೇಕ, ಎದಕ್ಕೆ ನಿದ್ದೆ ಇಲ್ಲಿ ನಾನು ನಿದ್ದೆ ಇದ್ರು ಯಾಕೆ ಸೋಲ್ಬೇಕ್ರಿ ದೇವ, ಯಾಕೆ ಸೋಲ್ಬೇಕು? ಅದಕ್ಕೆ ನಿನಗೆ ಹೇಳ್ತಾನೆ ಗಂಡಸ್ ಮಾತ. ನಾಳೆ ಏನಪ್ಪಡ ಸೋತ್ರ ಗಂಡಿನ ಜಿಲ್ಲಾಕ ಕರೆಸ್ ನಾನು ಸೋತ್ರ. ಹಿಂಗಾಗಿ ನನ್ನ ಕೂಡ ಯಾರು ಮಾಡಕ್ ನಿಂತ್ರ ನೀವ್ ಕಡಿದಿಲ್ಲ ಅಂತ ನಮ್ಮ ಕಡೆ ಹಿಡಿದ್ರು ನೀವು ಹಿರಿಯಾರ. ನಿಮ್ಗೇನಾಗ್ತೈತಿ, ನಿಮ್ ಕಣ್ಣು ಚೋಟಾವ ಅವ್ರು ನಿಮ್ ಕಣ್ಣು ಚೋಟವ್ರು ಭಜನಾ ನಡೆದೈತಿ. ನಿಮಗೊಂದು ಕಷ್ಟ ಹೇಳ್ತೇನೆ, ಈ ವರ್ಷದಾಗ ನೀವು ಸೈಕಲ್ ಹತ್ತಬೇಕು ಹಂಗ ಮಾಡ್ತೇನೆ. ನಿಮ್ಗೆ ನಡ್ಕೊಂಡು ಬೇಟ್ ಕರ್ತೀನಿ, ಕಾರ್ ಗಾಡಿ ಡಿಲೀಟ್ ಹಂಗ ಮಾಡಿ ತೋರ್ಸಬೇಕಾರ. ಈ ಪುರುಷದ ಗಟ್ಟೆ ಪದ ಪದ ಕಬಲಕ್ ನಿಂದ್ರ ಗಾಡಿ ನಿಮ್ಮ ಕೈ ಮುಗಿದು ಹೇಳ್ತೇನೆ ಮಾಸ್ತರ್ ಹೋಡ್ರ. ನಮ್ಮ ಸವಾಲ್ ಬರ್ತಾರೆ ನಮ್ಮ ದೇವರಂತ ಕಮಿಟಿ ಹಿರಿಯಾರ ನೋಡ್ರಿ. 64 ಕೊಲೆ ಒಳಗ 45 ಯಾವ ಅವ್ರ ಸವಾಲಿಗೆ ಉತ್ತರ ಕೊಟ್ಟವ್ರಿ. ಅಲ್ಲಿ ಬೆಳಗ್ಗೆ ನೋಡೋಣ. ಗಂಡ ನೀರಿದ್ರ ಒಡದ್ ಹೇಳ ನೋಡು. ಸೈಲೆಂಟ್ ಪ್ಲೇಸ್ ಆಗೈತಿ ನೋಡ. ಏನಂತ ನೀವು ದ್ರೋಣಾಚಾರ್ಯರು ಕಲಿಸಿದಾಗ ಎಲ್ಲರೂ ಕೂಡಿ ನಾವು ಸ್ಪರ್ಧಾ ನಡೆಸಬೇಕಾಗಿತ್ತು. ಎಲ್ಲಿ ಹಸ್ತಿನಾಪುರದಾಗ ಯಾರ್ಯಾರು ಎಷ್ಟೆಷ್ಟು ವಿದ್ಯೆ ಕಲ್ತಾರಂತ ನಮ್ ದ್ರೋಣಾಚಾರ್ಯ ಹೆಂಗ್ ಕುಂತಾರ ನೋಡಲ್ಲಿ. ಅವ್ರಿಗೆ ಚೆಕ್ ಮಾಡಕ್ ಹಸ್ತಿನಾಪುರದಾಗ ಹೆಂಗ್ ಕುಂತಾರ ಹಿಂಗೆ ಕುಂತಿರ್ತಾರ. ಅವಾಗಿನ ಸನ್ನಿವೇಶ ಹೇಳ್ತಾನೆ ಕೇಳ. ಹಸ್ತಿನಾಪುರದೊಳಗ ಗಡ್ಡಿ ನಡೆದೈತ್ರಿ ಬಲ್ಲಂಗ ಈ ಭೀಮಸೇನ ಸೊಟ್ಟ ಹೊಡಿತಾನಿಂತ ಮಂಡ್ಯಾಗ ಕೇಳಂಗ
ಕಬಡ್ಡಿ ತೋರಿಸ್ತಾರೆ ತುರಂಗ ಮಹಾಭಾರತದ ಐತಿ ಏ ಪಕ್ಷ ಬಿದ್ದೈತಿ ಸುಮ್ಮ ಬಾಯಿ ಈ ದಿವಸೇನ ಸೊಟ್ಟ ಹೊಡಿತಾನಂತ ಮಂಡ್ಯಾಗ ಕೇಳುವಂಗ ಕಮಲ ಹುಚ್ಚಿ ಬಂತ ಕೇಳ್ರಿ ಅಲ್ಲ ಕುಂತಲ್ಲಿ ಚಮದಾಗ ಹತ್ತಿನ ಪೂರ ಗೋಳ ಈ ಮಾಸೇನ ಸೊಟ್ಟ ಹೊಡೆದ ಮಂಡ್ಯಾಗ ಕೇಳುವಂಗ ನೀನ್ ನಾಯ ಬಿಟ್ರೆ ಹೆಣ ಸಿಕ್ಕದ ಯಾಕಂತ ಡಲ್ ಆಗಿಬಿಟ್ಟಿ ನೀವ್ ಡಲ್ಲಾರ ಕಲ್ ಚಿಕ್ಕಂತಿಲ್ಲ ನೀವ್ ಡಲ್ಲಾಬೇಡ ನೀ ಆದಷ್ಟು ಪೂರ್ಣನಾಗಿಬಿಡಿ ನೀವು ಪೂಜಾ ಕೊಟ್ಟ ಒಳಗಡೆ ಆ ಪೂಜಕ್ಕೆ ನೀನು ಪ್ರಜ್ಞೆ ಹಾಕಿ ಕೆಲಸ ಮಾಡಬೇಡ ಕ್ಷತ್ರಿಯರ ಯಾರೇ ಭೀಮ ಗಂಡ ಸಾಧನೆ ಹೊರಗ ದುಶ್ಯಾಸನ ಅಂದ್ರೆ ಮಂಡ್ಯದ ಇದರ ಒಂದೈತೆ ಎಪ್ಪತ್ತ ಗಂಡು ಅವನ ಭೀಮ ಒಬ್ಬ ನಂತರ ಕಲೆ ಎತ್ತಿ ಪ್ರಯೋಜನ ಧೈರ್ಯ ಇದ್ದರೆ ಈ ಕೌರವರ ದುರ್ಯೋಧನ ದುಶ್ಯಾಸನ ಅಷ್ಟೇ ಪಾತ್ರ ಮಾಡ್ತಾರೆ. ದುರ್ಯೋಧನ ಅಂಗಡಿ ಕೊಡ್ಕೊಂಡು ಮನೆಯಾಗ ಕೊಡ್ತಾನೆ. ಅವ್ರು ಏನ್ ಮಾಡ್ತಾರೆ ಹೇಳ ನೀನ್ ಅಂತಂದ್ರೆ ಹೋಗಿದ್ದಾರೆ ನೀನು ಒಡ ಹುಟ್ಟಿದ ಹೋಗಲ್ಲ ಅವ್ರ ಸ್ಟೋರಿ ಮಾಡ ನೋಡೋಣ ಅವ್ರು ಏನ್ ಪ್ರತಿ ಮಾಡ್ಯಾರ ಹೇಳ್ಬೋದು ಗಂಡಸಾಗಿ ನಿನ್ನ ಮಹಾಭಾರತ ಬೆಂಕಿನ ಹಚ್ಚಿ ನಿನಗೆ ಗೊತ್ತಾಗಬೇಕು ಧೈರ್ಯ ಇದ್ದರೆ ನಿಮಗ ಅಂತಮ್ಮ ನೀ ಬೆಳ್ಳಾಡಿ ಮನಸ್ಸು ಕೊಯ್ಲಿ ಅಂತ ನೀನ್ ನೆನ್ಕೋತಕೊಂಡ್ರು ನೋಡು ಇನ್ನೂ ನಕ್ಕೊಂತ ಹಾಡ್ತಾನೆ ಧಾರವಾಡ ಜಿಲ್ಲಾ
ಇಷ್ಟ ಕ್ವಶನ್ ನಾನ್ ಮಾತಾಡ್ಕೊಂಡ್ ಬಂದಿದ್ ದುಡ್ಡು ನಿನಗ ಆಯಾ ರೊಕ್ಕ ನಿನಗ ಈ ಪೆಟ್ಟಿಗೆನು ನಿನಗ ಇವತ್ತು ಹೇಳಿಲ್ಲ ಬಿಸ್ರಿ ಕೋಟಿ ಆ ದವ್ಯಾಂಗ ನೀನ್ ಮತ್ತ ಹಾಕಿ